ಪಟಾಕಿ ಇಷ್ಟೊಂದು ಪಟಾಕಿ ಅಕ್ಕ ಅಪ್ಪ ನನ್ನ ಅಂಗಡಿಗೆ ಕರ್ಕೊಂಡೇ ಹೋಗ್ತಾ ಇರ್ಲಿಲ್ಲ. ನಾನು ಅದಕ್ಕೆ ಇಷ್ಟೊಂದು ಪಟಾಕಿ ನೋಡೇ ಇರ್ಲಿಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದಕ್ಕೆ ತಂದಿರೋದಂಜು. ನಾವೆಲ್ಲರೂ ಅನ್ಕೊಳ್ತಿದ್ವಿ ಅಲ್ವಾ ಒಂದಿನ ಧಾಮ್ ಧೂಮ್ ಅಂತ ಪಟಾಕಿ ಹೊಡಿಬೇಕು ಅಂತ. ಇಷ್ಟು ವರ್ಷದಲ್ಲಿ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಈ ವರ್ಷ ಅನುಕೂಲ ಆಯ್ತು, ಅದಕ್ಕೆ ಎಲ್ಲ ಅರೇಂಜ್ ಮಾಡ್ಬಿಟ್ಟೆ. ಅಕ್ಕ ಯು ದ ಬೆಸ್ಟ್. ಅವ್ರೇನೋ ಬೆಸ್ಟ್ ನಿಜಾನೇ, ಆದ್ರೆ ಈ ತರ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಮಾತ್ರ ಸರಿ ಇಲ್ಲ. ಬನ್ನಿ ಶುರು ಹಚ್ಕೊಂಡ್ಬಿಡೋಣ. ಅಯ್ಯೋ ಎಲ್ರು ಬಂದ್ಬಿಡ್ಲಿ ಇರಿಕಾಂತ. ಅಕ್ಕ ನಾನೊಂದ್ ಸರಾ ಪಟಾಕಿ ಹೊಡಿತೀನಿ ಕಣೆ, ಪ್ಲೀಸ್. ಲೇ ಡೈನೋಸರಸ್, ನೀನೇನು ಹುಡ್ಗಿನೋ ಅಲ್ವೋ? ಅಲ್ಲ ಕಣೆ, ಬರೀ ಡಾಮ್ ಡೂಮ್ ಅನ್ನೋ ಪಟಾಕಿನೇ ಹೊಡಿತೀನಿ ಅಂತೀಯಲೆ. ನಿನ್ ರೇಂಜಿಗೆ ಸುಸುರ್ ಬತ್ತಿನೋ ಫ್ಲವರ್ ಪಟ ಹೊಡಿ ಸಾಕು, ಅದೇ ಜಾಸ್ತಿ ಆಯ್ತು. ಇವಿಲ್ಡೆಡ್ ಅಕ್ಕ, ನಾನೀಗ ಕಾಲೇಜು, ಚಿಕ್ಕ ಮಗು ಅಲ್ಲ. ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಯ್ತು ಹೊಡ್ಕೋ. ಸದ್ಯಕ್ಕೆ 1 ಲಕ್ಷ್ಮಿ ಪಟಾಕಿ ಹೊಡಿ, ಆಮೇಲೆ ಸರ ಪಟಾಕಿ ಹೊಡಿಯಂತೆ. ಆಮೇಲೆ ಕೈ ಸುಟ್ಕೊಂಡ್ರೆ ನನ್ನ ಹತ್ರ ಮಾತ್ರ ಬರ್ಬೇಡ. ಥ್ಯಾಂಕ್ಸ್ ಕಣೆ. ಅಂಕಲ್ ಬನ್ನಿ ಪಟಾಕಿ ಹೊಡಿಯೋಣ. ಅಲ್ಲಮ್ಮ, ನೀನ್ ಈಗ ತಾನೇ ಕಾಲೇಜು ಅಂದೆ, ಈಗ ನೋಡಿದ್ರೆ ಚಿಕ್ಕ ಮಗು ತರ ನನ್ನ ಅಂಕಲ್ ಅಂತಿದ್ಯಾ. ಈ ವಿಚಾರ ಆಚೆ ಈಚೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ರೆಪ್ಯುಟೇಷನ್ ಎಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಗೊತ್ತಾ? ಅಂಕಲ್ ಅದನ್ನ ಪಟಾಕಿ ಹೊಡೆದು ವಾಪಸ್ ತಂದ್ಕೋಬಹುದು ಬಿಡಿ. ಈಗ ಪಟಾಕಿ ಹೊಡೋಣ. ಲಕ್ಷ್ಮಿ ಬಾಂಬು ಅಲ್ಲಮ್ಮ, ಆಸೆ ಇದ್ದಷ್ಟು ಕಾಲ್ ಚಾಚಬೇಕು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಸ್ಕ್ ತಗೋಬೇಕು. ಈ ಉಸಾಬರಿ ಎಲ್ಲ ಬೇಕಾ? ಯಾವ್ದೋ ಚಿಕ್ಕ ಪುಟ್ಟ ಪಟಾಕಿ ಹೊಡಿ ಸಾಕು. ಅಂಕಲ್ ನಾನು ಇದನ್ನ ಅಲ್ಲಿರ್ತೀನಿ, ನೀವು ಅದಕ್ಕೆ ಬೆಂಕಿ ಹಚ್ಚಿ ಆಯ್ತಾ? ನೀನು ಅಂಕಲ್ ಬದಲು ನನ್ನ ತಾತ ಅಂದ್ಬಿಡು, ಅದನ್ನು ಬೇಕಾದ್ರೆ ಸಹಿಸ್ಕೊಂಡ್ಬಿಡ್ತೀನಿ. ಆದ್ರೆ ಈ ಲಕ್ಷ್ಮಿ ಬಾಂಬ್ಗೆ ಬೆಂಕಿ ಹಚ್ಚು ಅಂತ ಮಾತ್ರ ಹೇಳ್ಬೇಡ. ಆ ಆಟಕ್ಕೆ ನಾವಿಲ್ಲ. ಯಾಕ ಅಂಕಲ್ ಅಷ್ಟೊಂದ್ ಭಯನಾ? ಮತ್ತೆ ಅವಾಗ್ಲೇ ಶುರು ಹಚ್ಕೊಳ್ಳೋಣ ಅಂದ್ರೆ? ನಾನ್ ಹೇಳಿದ್ದು ಸುರ್ಸುರು ಬತ್ತಿ, ಹೂವಿನ ಕೊಂಡ, ಭೂಚಕ್ರನ ಶುರು ಹಚ್ಕೊಳ್ಳೋಣ ಅಂತ. ಆದ್ರೆ ಡಮ್ಮನ್ನೋ ಪಟಾಕಿ ಮಾತ್ರ ಕೈ ಕೊಡ್ಬೇಡ. ನೆಕ್ಸ್ಟ್ ನಾನು ರಾಕೆಟ್ ನ ಕೈಯಲ್ಲೇ ಇಟ್ಕೊಂಡು ಹಾರ್ಸೋಣ ಅಂತಿದ್ದೆ. ಕೈಯಲ್ಲಿ ರಾಕೆಟ್. ಆದ್ರೆ ನೀವು ಇದಕ್ಕೆ ಭಯ ಪಡ್ತಾ ಇದ್ದೀರಲ್ವಾ ಅಂಕಲ್? ಅಮ್ಮ ತಾಯಿ, ನೀನ್ ನನ್ನ ಎದುರು ಪುಕ್ಲ ಅಂತ ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಅದು ತುಂಬಾ ಟ್ರೋಲ್ ಆದ್ರೂ ನನಗ್ ಬೇಜಾರಿಲ್ಲ. ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿಂತೀನಿ. ಈ ಕರ್ಮ ಮಾತ್ರ ಬೇಡ ನನ್ಗೆ. ನೀನು ಬೇಕಿದ್ರೆ ಬೆಂಕಿ ಇಟ್ಕೋ, ನಾನ್ ಬರಲ್ಲ. ಆಯ್ತು ಬಿಡಿ ಅಂಕಲ್, ನಾನೇ ಹಚ್ಕೊಳ್ತೀನಿ. ಲೇ ಇಷ್ಟೆಲ್ಲ ಪಟಾಕಿ ತಂದಿದ್ಯಾ? ಪಟಾಕಿ ಹಚ್ಚಕ್ಕೆ ಶುದ್ಧ ಊದಿನ ಕಡ್ಡಿ ಬರುತ್ತಲ್ಲ, ಅದೇ ತಂದಿಲ್ವಲ್ಲೇ? ಇಲ್ಲೇ ಇತ್ತು ಕಣೆ. ಆಕ್ಚುಲಿ ಅದು ಊದಿನ ಕಡ್ಡಿನ ನಾನು ಯಾವ್ದು ಉದ್ದುದು ಬಾಂಬು ಅಂತ ಆಚೆ ಬಿಸಾಕ್ಬಿಟ್ಟೆ. ಅಂಕಲ್ ಈಗ ಹಚ್ಚೋಗಮ್ಮ. ಊದಿನ ಕಡ್ಡಿನೇ ಇಲ್ವಲ್ಲ, ಹೇಗ್ ಹಚ್ತಾಳೆ? ಅದಕ್ಕೆ ಅಂತಾನೆ ಇದನ್ನ ಅರೇಂಜ್ ಮಾಡಿದೀನಿ. ತಗೋ. ಹಾ ತಗೋ, ಹೋಗು. ರಾಜಣ್ಣ, ಇದು ನಿಮಗ್ ಸರ್ಪ್ರೈಸ್, ನೀವೇ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ. ಪಟಾಕಿ ಹೊಡೆದ್ ಬೇಡ. ಯಾಕೆ ರಾಜಣ್ಣ, ನಿಮ್ಗೂ ಕಾಂತನ್ ತರ ಭಯನಾ? ಭಯ ಅಂತ ಅಲ್ಲ, ಪಟಾಕಿ ಹೊಡೆದ್ ಬೇಡ. ರಾಜಣ್ಣ ಇದೇನು ಒಳ್ಳೆ ಮಕ್ಳ ತರ, ಒಂದ್ ಪಟಾಕಿ ಹೊಡೋರ್ಗು ಮಾತ್ರ ಭಯ ಇರುತ್ತೆ, ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ. ಅಮೂಲ್ಯ ಹೇಳಿದ್ನಲ್ಲ ಪಟಾಕಿ ಹೊಡೆದ್ ಬೇಡ ಅಂತ. ರಾಜಣ್ಣ ನನ್ ಮಾತ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ.
ಅಣ್ಣ ಪಟಾಕಿ ಹಚ್ಬಾರ್ದಿತ್ತು. ಪಟಾಕಿ ಹೊಡಿಬಾರ್ದಿತ್ತ? ಬೇಗನ್ ಬಾ ಇಲ್ಲಿ. ಬೇಗನ್ ತಿಂದು ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ವೇದಾಂತ್, ವೇದಾಂತ್, ಅಣ್ಣ ಅಣ್ಣ ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ನಾನೇ ಬಂದಿರೋದು. ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್. ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ವೇದಾಂತ್ ಪ್ಲೀಸ್. ಅಮೂಲ್ಯ, ಅದಕ್ಕೆ ವೇದಾಂತ್ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪಟಾಕಿ ಹೊಡೆದ್ ಯಾರ ಅಮೂಲ್ಯ? ಅದು ಎಲ್ರಿಗೂ ಸರ್ಪ್ರೈಸ್ ಇರಲಿ ಅಂತ ನಾನೇ ತರಿಸಿದ್ದು. ಅದು ನಂದೇ ಪ್ಲಾನ್. ಅದಕ್ಕೆ ಅಗ್ರಜ, ಅಗ್ರಜ, ಓಪನ್ ದ ಡೋರ್. ಟೆನ್ಷನ್ ಆಗ್ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಪ್ಲೀಸ್ ಓಪನ್ ದ ಡೋರ್. ಮೊದಲು ನಮ್ಮನ್ನ ಒಳಗಡೆ ಬರಕ್ ಬಿಡು ಅಗ್ರಜ, ನಿನ್ಗೇನು ಆಗಲ್ಲ. ಪ್ಲೀಸ್ ಓಪನ್ ದ ಡೋರ್. ಬಾಬಾ, ವೇದಾಂತ್, ವೇದಾಂತ್ ಪ್ಲೀಸ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ಅಣ್ಣ, ಅಣ್ಣ, ಅಣ್ಣ ಬಾಗಿಲು ತೆಗಿಯೋ ಅಣ್ಣ. ಅದಕ್ಕೆ ವಿಕ್ಕಿ ಬಾಬಾ ಏನೂ ಆಗಲ್ಲ ಅಂತಿದ್ದಾರೆ. ವೇದಾಂತ್ ಏನಾಗಿದೆ? ನೀನ್ ಹಿಂಗ್ ಮಾಡ್ಬಾರ್ದಿತ್ತು ಅಮೂಲ್ಯ. ನಾನೇನ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಯಾಕೆ ಪಟಾಕಿಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ? ಹೌದು, ಮೊದಲಿಂದನೂ ವೇದಾಂತ್ ಅವರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಅವ್ರ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಮಾತಾಡಿಲ್ಲ. ಪಬ್ಲಿಕಲ್ಲಿ ಇಂಥ ಸಿಚುವೇಶನ್ ಬಂದಾಗ ಅವ್ರು ಮೊದಲು ಅಲ್ಲಿಂದ ಹೊರಟ್ಬಿಡ್ತಾರೆ. ದೀಪಾವಳಿ ಟೈಮಲ್ಲಿ ರೋಡಲ್ಲೆಲ್ಲ ಪಟಾಕಿ ಹೊಡಿತಾರೆ ಅಂತ ಅವ್ರು ಆದಷ್ಟು ಟ್ರಾವೆಲಿಂಗ್ನ ಅವಾಯ್ಡ್ ಮಾಡ್ತಾರೆ. ಮೇ ಬಿ ಅವ್ರಿಗೆ ಅದರಿಂದ ಆಂಕ್ಷಸ್ ಆಗುತ್ತೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ನಂಗೆ ಈ ವಿಚಾರದ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವಿಷಯ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಪಟಾಕಿ ನಿಜವಾಗ್ಲೂ ತರಿಸ್ತಾ ಇರಲಿಲ್ಲ. ನೋಡಿ, ಅಗ್ರಜ ಒಬ್ಬನೇ ಇದ್ದಷ್ಟು ಪ್ರಾಬ್ಲಮ್ ಆಗುತ್ತೆ. ಅವನು ಇನ್ನಷ್ಟು ಆಂಕ್ಷಿಯಸ್ ಆಗ್ತಾನೆ. ಮನೇಲಾಗಿದ್ರೆ ಅಮ್ಮನೋ ಅಜ್ಜಿನೋ ಅವನ ಸಮಾಧಾನ ಮಾಡಿರೋದು. ಆದ್ರೆ ಇಲ್ಲಿ ಮೊದಲು ಡೋರ್ ಓಪನ್ ಮಾಡಿಸಿ. ವಿಧಾನ್ ಬಾಗಿಲು ತೆಗೀರಿ, ನಾವೆಲ್ಲ ಇದೀವಿ, ಏನು ಆಗಲ್ಲ. ವಿಧಾನ್, ಅಗ್ರಜ, ಅಗ್ರಜ, ಲಿಸನ್, ಪಟಾಕಿ ಯಾರು ಹೊಡಿತಾ ಇಲ್ಲ. ಯು ಜಸ್ಟ್ ಕಮ್ ಔಟ್. ಪಟಾಕಿ ಹೊಡೆಯೋದನ್ನ ಸ್ಟಾಪ್ ಮಾಡಿದ್ದಾರೆ ಅಗ್ರಜ. ಕಮ್ ಔಟ್ ಮ್ಯಾನ್. ಅಗ್ರಜ, ಅಣ್ಣ ಆ ಥರ ಬಡಿಬೇಡ ಕಣೋ. ಅವ್ನಿಗೆ ಚಾನ್ಸಸ್ ಆದ್ರೆ ಹಾಗಂತ ಅವನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಬಟ್ ಇವಾಗ ಬೇರೆ ದಾರಿ ಇಲ್ಲ ಅಣ್ಣ. ಬಿಟ್ಬಿಡೋದೇ ಒಳ್ಳೇದು. ಇನ್ನು ಸ್ವಲ್ಪ ಹೊತ್ತಿಗೆ ಅವ್ನು ಸಮಾಧಾನ ಮಾಡಿಕೊಂಡು ಮಾತಾಡೋವಾಗ ಆಗ್ತಾನೆ. ಅವಾಗ ಬರೋಣ. ಇವಾಗಿಂದ ಹೋಗೋದೇ ಒಳ್ಳೇದಣ್ಣ. ಆದ್ಯ ಹೇಳ್ತಿರೋದು ಕೂಡ ಸರಿಯಾಗಿದೆ. ಜಸ್ಟ್ ಗಿವ್ ಹಿಮ್ ಸಮ್ ಸ್ಪೇಸ್. ವೇದಾಂತ್, ವೇದಾಂತ್, ನಿನಗೆ ನನ್ನ ಮಾತು ಕೇಳಿಸ್ತಿದೆ ಅಂದರೆ ಪ್ಲೀಸ್ ಬಾಗಿಲು ತೆಗಿ. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಐ ಆಮ್ ಸಾರಿ ವೇದಾಂತ್. ನಿನಗೆ ಪಟಾಕಿ ಅಂದರೆ ಆಗಲ್ಲ ಅನ್ನೋದ್ರ ಬಗ್ಗೆ ನನಗೆ ಸಣ್ಣ ಕ್ಲೂನು ಇರಲಿಲ್ಲ.
ಬಜರಂಗಿ ಬೇಲಾಣೆ, ಅದ್ ಗೊತ್ತಿದ್ರೆ ನಾನು ಸತ್ಯವಾಗ್ಲೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಾನಿನ್ನ ನೋಡ್ಬೇಕು ವೇದಾಂತ್. ನಾನು ಒಳಗ್ ಬಂದು ಏನು ಮಾತಾಡಲ್ಲ, ನಾನು ನಿನ್ ನೋಡ್ಬೇಕಷ್ಟೇ. ನಿಜವಾಗ್ಲೂ ಏನು ಮಾತಾಡಲ್ಲ. ನೀನ್ ಅಲ್ಲಿ ಒಬ್ಬರೇ ಕಷ್ಟಪಡೋದು ನನ್ನಿಂದ ಸಹಿಸಕ್ ಆಗಲ್ಲ ವೇದಾಂತ್. ಪ್ಲೀಸ್ ಬಾಗ್ಲಿ ತೆಗಿ ವೇದಾಂತ್. ಅಯ್ಯೋ ಅಣ್ಣಸ್ ಫೈನ್ ಅಲ್ವಾ? ಭಾವ ಆರಾಮಾಗೇ ಇರ್ತಾರೆ ಅನ್ಸುತ್ತೆ. ಅದಾಗಲ್ಲ. ಮೊದಲಾದ್ರೆ ಅಣ್ಣನ ಜೊತೆ ಇದ್ದು ಒಂದು ಲೆವೆಲ್ ಕೂಲ್ ಮಾಡ್ತಿದೆ. ಆದ್ರೆ ಈಗ ಅವ್ನ ಹತ್ರ ಹೋದ್ರೆ ಪರಿಸ್ಥಿತಿ ಇನ್ನೂ ಕೆಟ್ಟಾಗುತ್ತೆ ಅನ್ಸುತ್ತೆ. ಅದಕ್ಕೆ ಕೇಳಿದೆ. ಭಾವನ ಜೊತೆ ಅಮ್ಮು ಅಕ್ಕ ಇರ್ತಾಳಲ್ಲ, ಅದಕ್ಕೆ ಅವ್ರು ಆರಾಮಾಗೇ ಇರ್ತಾರೆ ಅನ್ಸುತ್ತೆ. ಏನು ತೊಂದರೆ ಆಗಲ್ಲ ಅನ್ಕೋತೀನಿ. ಥ್ಯಾಂಕ್ ಗಾಡ್, ಅಷ್ಟಾದ್ರೆ ಸಾಕು. ನಂಗೆ ನಿಮ್ಮ ಹತ್ರ ಏನೋ ಒಂದು ಸೀರಿಯಸ್ ಆಗಿ ಮಾತಾಡಬೇಕು. ಅದನ್ನ ನೀ ಹೇಳ್ತಾನೆ ಇದೆಯಾ? ನಂದೇ ತಪ್ಪು ಅನ್ನೋ ಥರ ಮಾತಾಡಬೇಡ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಆದ್ರೆ ನೀನೇ ಕೇಳಿಸ್ಕೊಳಕ್ ತಯಾರಿರ್ಲಿಲ್ಲ ಅನ್ನೋದು ನೆನಪಿರ್ಲಿ. ತಪ್ಪಿಸ್ಕೊಂಡು ಓಡಾಡೋದಲ್ದೆ ನನ್ನನ್ನೇ ಆಡ್ಕೊಳ್ತೀಯಾ? ಇನ್ನು ನಾರ್ಮಲ್ ಆಗಿ ಮಾತಾಡೋವಾಗಲೇ ಇಷ್ಟೊಂದು ಬೈತೀಯಾ? ಇನ್ನು ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಮಾತು ಸಿಕ್ಕರೆ ನೀ ಎಷ್ಟು ಗೋಳಿಕೋಬೋದು ಅನ್ನೋದೇ ನನ್ನ ಟೆನ್ಷನ್. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡ. ನಾನು ಹೇಳಿದ್ದನ್ನ ನೀನು ಇವಾಗ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತಿನ್ ಯಾವತ್ತೂ ನನ್ನ ಲೈಫ್ ಲಾಂಗ್ ಈ ವಿಷಯನ ಎತ್ತಲ್ಲ. ಇಟ್ ಈಸ್ ಅಪ್ ಟು ಯು ಧ್ರುವ. ಹೋ ಹಾಗಾ? ಮತ್ತು ಓವರ್ ಆಗಿ ಆಡ್ಬೇಡ. ಈಗೇನು ಕೇಳಿಸ್ಕೊಳ್ತೀಯ ಇಲ್ವಾ? ಏನು ಧಮ್ಕಿ ಆಗ್ತಿದ್ಯಾ? ನೋಡು ಮತ್ತೆ ನಂಗೆ ಮೂಡ್ ಆಫ್ ಮಾಡ್ತಿದ್ಯಾ ನೀನು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಓಕೆ ಅದೇನು ಅಂತ ಹೇಳು. ನಿನ್ನ ಆಟ ಆಡಿಸ್ಬೇಕು ಅಂತ ಸ್ವಲ್ಪ ಕದ್ದು ಮುಚ್ಚಿ ಓಡಾಡ್ತಿದ್ದೆ ಅಷ್ಟೇ. ಐ ಡಿಂಟ್ ನೋ ಈ ವಿಚಾರ ಇಷ್ಟು ಸೀರಿಯಸ್ ಅಂತ. ಹೇಳು. ಅಂದ್ರೆ ನೀನು ಸೀರಿಯಸ್ ಆಗಿ ಕೇಳಿಸ್ಕೊಳ್ತೀಯ ಅಲ್ವಾ? ಖಂಡಿತ ಕೇಳಿಸ್ಕೊತೀನಿ, ಹೇಳು. ಓಕೆ, ಆದ್ರೆ ನಾನು ಮಾತಾಡುವಾಗ ಬರೀ ನಾನು ಮಾತ್ರ ಮಾತಾಡ್ತೀನಿ. ಅದಾದ್ಮೇಲೆ ನಿಂಗೆ ಚಾನ್ಸ್ ಬರುತ್ತೆ, ಆಗ ನೀನು ಮಾತಾಡ್ಬೋದು. ಇಸ್ ಇಟ್ ಓಕೆ? ಅದು ಎಲ್ಲ ಓದಿದೆ. ಒಂದ್ಸಲ ಹೆಣ್ಮಕ್ಳು ಮಾತಾಡೋಕೆ ಶುರು ಮಾಡಿದ್ರೆ ಗಂಡ್ಮಕ್ಳು ಅನಿವಾರ್ಯವಾಗಿ ಕೇಳಿಸ್ಕೊಳ್ಳೋದು ಒಂದು ಬಿಟ್ಟು ಏನು ಮಾಡೋ ಆಗಿಲ್ಲ ಅಂತ. ಅದು ಈಗ ಅರ್ಥ ಆಗ್ತಿದೆ. ಧ್ರುವ, ನಾನು ಕಾಮಿಡಿ ಮಾಡ್ತಿಲ್ಲ, ನಿಜವಾಗ್ಲೂ ಇದು ಸೀರಿಯಸ್ ವಿಷಯ. ಓಕೆ ಸಾರಿ, ಹೇಳು. ಅದು ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ರಗಳೆ ಮಾಡಿ ಮತ್ತೆ ಅದು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ದೇವರಣೆ ಚೆನ್ನಾಗಿರಲ್ಲ. ನಾನು ಮಾತಾಡುವಾಗ ನೀನು ಮಾತಾಡಬಾರ್ದು ಅಂತ ಇದಕ್ಕೆ ಹೇಳಿದ್ದು. ಓಕೆ ನಾ ಮಾತಾಡಲ್ಲ, ನೀನು ಕಂಟಿನ್ಯೂ ಮಾಡು. ನಾನು ಇದನ್ನ ಸೀರಿಯಲಲ್ಲಿ, ಸಿನಿಮಾದಲ್ಲಿ, ಪುಸ್ತಕದಲ್ಲಿ ಡಿಫ್ರೆಂಟ್ ಆಗಿ ಹೇಳಿರೋದನ್ನ ನೋಡಿದ್ದೀನಿ. ಆದ್ರೆ ಅದೆಲ್ಲ ರಿಯಲ್ ಅಲ್ವಲ್ಲ. ಅದಲ್ದೆ ನಾನು 2020 ಹುಡುಗಿ. ಸುತ್ತಿ ಬಳಸಿ ವಿಷಯಕ್ಕೆ ಬರೋದು ನನ್ನ ವರ್ಷೆ ಅಲ್ಲ. ಅಥವಾ ಹೇಳ್ಬೇಕು ಅನ್ಕೊಂಡಿದ್ದು ಹೇಳೋದಕ್ಕೆ ಮೀನಾ ಮೇಷ ಎಣಿಸೋದ್ರಲ್ಲಿ ಏನ್ ಅರ್ಥ ಇದೆ? ನಾಚಿಕೆ, ಟೆನ್ಷನ್, ಭಯ ಎಲ್ಲ ನನಗಾಗ್ತಾ ಇದೆ. ಹಾಗಂತ ಇದು ಇವತ್ತಲ್ಲ ನಾಳೆನೂ ಆಗುತ್ತೆ.
ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ದಲ್ಲೇ ಮನ್ಸಿಗೆ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. I think I like you, Dhruva. I think I like you, Dhruva. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವೇದ. ಐ ಆಮ್ ಸೋ ಸಾರಿ. ನಾನು ತುಂಬ ಪ್ರೀತಿಸೋ ನಿನಗೆ ಇಂಥ ನೋವು ಕೊಡ್ತೀನಿ ಅಂತ ನಾನು ದೇವರಾಣೆ ಅಂದ್ಕೊಂಡಿರ್ಲಿಲ್ಲ. ನೀನು ಈ ಸಿಚುಯೇಷನ್ ಬಗ್ಗೆ ನಂಗೆ ಐಡಿಯಾನೂ ಇರಲಿಲ್ಲ. ನಾನೇ ನಿನಗೆ ಇಷ್ಟೊಂದು ಹರ್ಟ್ ಮಾಡ್ತೀನಿ ಅಂತ ನನ್ನ ಕಲ್ಪನೆ ಮಾಡಿರಲಿಲ್ಲ ವೇದಾಂತ್. ನಿನ್ನಿಂದ ಸಾಧ್ಯ ಆದರೆ ನನ್ನನ್ನು ಕ್ಷಮಿಸ್ಬಿಡು. ಐ ಆಮ್ ರಿಯಲಿ ಸಾರಿ ವೇದಾಂತ್. ಇದನ್ನೆಲ್ಲ ನೀನು ನೋಡೋ ಹಾಗಾಯ್ತಲ್ಲ, ಅದು ಎಲ್ಲರ ಮುಂದೆ ನನಗೆ ತುಂಬ ಅನ್ಕಂಫರ್ಟಬಲ್ ಆಗ್ತದೆ. ಪಟಾಕಿ ಸೌಂಡ್ ಕೇಳಿದ್ರೆ ನನಗೆ ಭಯ ಆಗುತ್ತೆ. ಅದನ್ನು ಎಲ್ಲರ ಮುಂದೆ ಒಪ್ಕೊಳ್ಳೋದಕ್ಕೂ ನನಗೆ ಹಿಂಸೆ ಆಗುತ್ತೆ. ನಾನಿದನ್ನ ನಿನಗೆ ಯಾವತ್ತೂ ಹೇಳಿರಲಿಲ್ಲ. ನೀವು ದೀಪಾವಳಿ ಬಗ್ಗೆ ಮಾತಾಡಿದಾಗೆಲ್ಲ ಎಲ್ಲ ಓಕೆ, ಆದರೆ ಪಟಾಕಿ ಹೊಡೆಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಮೊದಲೇ ಹೇಳಿದ್ರೆ ಈ ಪಟಾಕಿ ಹೊಡಿತಿರ್ಲಿಲ್ಲ ಅನ್ಸುತ್ತೆ. ಈ ವಿಚಾರ ನಿನಗೆ ಗೊತ್ತೇ ಇರಲಿಲ್ಲ. ನೀನು ಸಾರಿ ಕೇಳಬೇಕಿಲ್ಲ. ನೀನು ವೇದೊಂದು ಪಟಾಕಿಗೆ ಹೋದ್ರೆ ಕೂತಾನೆ. ಇದು ನೋಡಿ ತುಂಬ ಎಂಬಾರಸ್ ಆಗಿರ್ಬೇಕಲ್ಲ. ಇಲ್ಲ ವೇದಾಂತ್, ಎಲ್ಲರೂ ಎಲ್ಲದನ್ನು ನಾರ್ಮಲ್ ಆಗಿ ತಗೊಳ್ಬೇಕು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಸೂಕ್ಷ್ಮತೆ ಇರುತ್ತೆ. ಹಾಗಂತ ಹುಡುಗರಿಗೆ ಫೀಲಿಂಗ್ಸೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಒಂದು ಲೆಕ್ಕದಲ್ಲಿ ಅವ್ರಿಗೂ ಹುಡುಗಿರಷ್ಟೇ ಎಮೋಷನ್ಸ್ ಇರುತ್ತೆ. ಆದರೆ ಹುಡುಗರು ಅಳ್ಬಾರ್ದು, ಭಯ ಪಡಬಾರ್ದು, ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಬಯಸ್ತಾರೆ. ಮನೇಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರು ಈ ಸೊಸೈಟಿ ಇದನ್ನೆಲ್ಲ ಹೇಳ್ಕೊಡುತ್ತೆ. ಅದಕ್ಕೆ ಎಷ್ಟೋ ಹುಡುಗರು ಫೀಲಿಂಗ್ಸ್ನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ತಾರೆ. ಕಣ್ಣೀರಲ್ಲಾಗ್ಲಿ ಭಯದಲ್ಲಾಗ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಹಾಗಂತ ಅವ್ರಿಗದೆಲ್ಲ ಏನು ಅನ್ಸಲ್ಲ ಅಂತಲ್ಲ. ಹುಡುಗರಿಗೂ ಭಯ ಆಗೋದು, ಆಂಗ್ಸೈಟಿ ಆಗೋದು, ಅಳೋದು ಎಲ್ಲ ಮಾಮೂಲಿನೇ ವೇದಾಂತ್. ಅದರಲ್ಲಿ ಯಾವ ತಪ್ಪು ಇಲ್ಲ. ಇದನ್ನೆಲ್ಲ ಮನುಷ್ಯರಾದವ್ರಿಗೆ ಮಾಡಕ್ ಸಾಧ್ಯ ಹೊರತು ಮರಗಿಡಗಳಿಗೆ ಮಾಡೋದಕ್ಕಾಗಲ್ಲ. ಅಮೂಲ್ಯ, ನಾನು ಹೀಗೆ ಬಿಹೇವ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ನಾನು ಅದನ್ನೇ ಅನ್ಕೊಂಡೆ ವೇದಾಂತ್. ಎಂತೆಂಥ ಪ್ರಾಬ್ಲಮ್ಸ್ ಬಂದ್ರು ಈಸಿಯಾಗಿ ಹ್ಯಾಂಡಲ್ ಮಾಡೋ ನೀನು ಪಟಾಕಿಗೆ ಹೆದರ್ಕೊಳ್ತಿರ್ಲಿಲ್ಲ. ಆ ರೀಸನ್ ಏನು ಅಂತ ಕೇಳ್ಬೋದಾ ವೇದಾಂತ್? ಬೇಡ ಅಮೂಲ್ಯ, ಅದ್ರ ಬಗ್ಗೆ ಮಾತಾಡೋದು ನನ್ನ ಆಂಗ್ಸೈಟಿನ ಇನ್ನೂ ಹೆಚ್ಚು ಮಾಡುತ್ತೆ. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಡೋಂಟ್ ವರಿ ವೇದಾಂತ್, ನಾನು ನಿನಗೆ ವಿಷಯ ಏನು ಅಂತ ಜಾಸ್ತಿ ಫೋರ್ಸ್ ಮಾಡಲ್ಲ. ಯಾಕೆ ಅಂದರೆ ಪ್ರೀತಿ ಅಂದರೆ ವಿಶ್ವಾಸ ಅಂತ ಅಪ್ಪ ಯಾವಾಗಲೂ ಹೇಳ್ತಾರೆ. ಇವತ್ತು ನಾನು ಎಲ್ರಿಗೂ ಪಟಾಕಿ ಸರ್ಪ್ರೈಸ್ ಕೊಡಬೇಕು ಅನ್ನೋದ್ರ ಹಿಂದೆ ಇದ್ದ ಇಂಟೆನ್ಷನ್ ಕೂಡ ಪ್ರೀತಿನೇ ವೇದಾಂತ್. ನಿನಗೆ ಗೊತ್ತಿರೋ ಹಾಗೆ ನಾವು ಚಿಕ್ಕವರಿದ್ದಾಗ ಈ ಥರ ಧಾಮ್ ಧೂಮ್ ಅಂತ ಹಬ್ಬ ಆಚರಿಸ್ಬೋದು ಅಂತ ನಮಗೆ ಕಲ್ಪನೆನೂ ಇರಲಿಲ್ಲ. ಹಬ್ಬಗಳು ಬಂತು ಅಂದರೆ ನಾವು ಅಮ್ಮಂಗೆ ಹಬ್ಬದ ಸ್ಪೆಷಲ್ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ಅದರಲ್ಲೇ ಹಬ್ಬ ಕಳೆದೋಗ್ತಿತ್ತು. ಎಲ್ಲ ಮಿಡಲ್ ಕ್ಲಾಸ್ ಮನೇಲೂ ಇದೇ ಕತೆ ಅನಿಸುತ್ತೆ. ಆದರೆ ದೀಪಾವಳಿ ಹಾಗಿರ್ತಿರ್ಲಿಲ್ಲ. ಅಮ್ಮ ಅವತ್ತು ಕೇಟ್ರಿಂಗ್ ಒಪ್ಕೊಳ್ತಿರ್ಲಿಲ್ಲ. ಅಪ್ಪ ಇಡೀ ದಿನ ಮನೇಲೇ ಇರ್ತಾಯಿದ್ರು. ನಾವು 4 ಜನ ಅಪ್ಪಂಗೆ ಸೇರಿ ಎಣ್ಣೆ ಹಚ್ತಿದ್ವಿ. ಒಂಥರ ಮಚ್ಚವಾಗಿರ್ತಿತ್ತು. ರಾತ್ರಿ ಆದರೆ ಮಾತ್ರ ಸ್ವಲ್ಪ ಮುಖ ಡಲ್ ಆಗೋದು. ಅಕ್ಕಪಕ್ಕದ ಮನೇಲೆಲ್ಲ ದೊಡ್ಡ ದೊಡ್ಡ ಪಟಾಕಿ ಹೊಡೆಯುವಾಗೆಲ್ಲ ನಾವು ಸುಮ್ಮನೆ ಇರ್ತಿದ್ವಿ. ನಮಗೆ ನಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ಳೋದ್ರಲ್ಲೇ ತುಂಬ ಕಷ್ಟ ಇತ್ತು. ಹಾಗಿರುವಾಗ ಎಲ್ಲಿಂದ ಅದ್ಧೂರಿ ಆಡಂಬರ ಎಲ್ಲ ಮಾಡೋದು? ಆದರೂ ಅಪ್ಪ ನಮಗೆ ಬೇಜಾರಾಗಬಾರ್ದು ಅಂತ ಸುಸುರು ಬತ್ತಿ ಅದು ಇದು ಅಂತ ಸಣ್ಣ ಪುಟ್ಟ ಪಟಾಕಿಗಳನ್ನ ತಂದ್ಕೊಡೋರು. ಮನೆ ಪರಿಸ್ಥಿತಿ ನನಗೆ ಅಕ್ಕಂಗೆ ಮಾತ್ರ ಅರ್ಥ ಆಗ್ತಿತ್ತು. ಆದರೆ ಅದಿತಿ ಅಂಜು ಮುಖ ಮಾತ್ರ ನೋಡೋಕ್ಕಾಗ್ತಿರ್ಲಿಲ್ಲ. ಪಾಪ ಅಲ್ವಾ, ಅವ್ರು ಚಿಕ್ಕವರು, ಆಸೆ ಪಡ್ತಿದ್ರು. ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ನಾನು ದೊಡ್ಡೋಳಾದ್ಮೇಲೆ ನಿಮಗೆ ದೊಡ್ಡ ದೊಡ್ಡ ಪಟಾಕಿ ತಂದು ಕೊಡ್ತೀನಿ, ನೀವು ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಈಗೆಲ್ಲ ಇಲ್ಲಿದ್ದೀವಲ್ಲ, ಅದು ಅಲ್ಲದೆ ಮನಸ್ಸಲ್ಲಿರೋ ಮಗು ಕೇಳಬೇಕಲ್ಲ, ಅದು ಹಠ ಮಾಡ್ತು ಅಂತ ಎಲ್ಲನೂ ಅರೇಂಜ್ ಮಾಡಿಬಿಟ್ಟೆ ವೇದಾಂತ್. ಸಾರಿ ವೇದಾಂತ್, ಇನ್ಮೇಲೆ ಹಿಂಗಾಗಲ್ಲ.